ಹಳ್ಳಿ ಹೈದನಿಗೆ ಸಿಕ್ಕ ಪದ್ಮಾವತಿ ಭಾಗ 2 ಮಾರನೇ ದಿನ ಮಧ್ಯಾಹ್ನ ಸೂರ್ಯ ನೆತ್ತಿಯ ಮೇಲೆ ಕೆಂಡದಂತೆ ಸುಡುತ್ತಿದ್ದರೂ ಹಳ್ಳಿಯ ಆ ಹಳೆಯ ಬಂಗಲೆಯ ಸುತ್ತ ಒಂದು ವಿಚಿತ್ರವಾದ ತಂಪು ಆವರಿಸಿತ್ತು. ಬಸ್ಯ ತನ್ನ ಹಳೆಯ ಸೈಕಲ್ ಮೇಲೆ ಕುಳಿತು ಬಂಗಲೆಯ ಕಡೆಗೆ ಸಾಗುತ್ತಿದ್ದಾಗ ಅವನ ಮನಸ್ಸಿನಲ್ಲಿ ನಿನ್ನೆಯ ಪದ್ಮಾವತಿಯ ಆ ಮಾದಕ ನೋಟವೇ ಸುಳಿದಾಡುತ್ತಿತ್ತು. ಅವನ ಕೈಯಲ್ಲಿ ಇಂದು ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲವಿತ್ತು. ಅದರಲ್ಲಿ ಟೆಸ್ಟರ್, ಇನ್ಸುಲೇಷನ್ ಟೇಪ್ ಮತ್ತು ಸ್ವಲ್ಪ ಗ್ರೀಸ್ ಇತ್ತು. ಹಳ್ಳಿಯ ದಾರಿಯಲ್ಲಿ ಹೋಗುವಾಗ ಪ್ರತಿಯೊಬ್ಬರೂ ಬಸ್ಯಾನನ್ನು ನೋಡಿ ನಗುತ್ತಿದ್ದರು. ಆದರೆ ಬಸ್ಯಾನಿಗೆ ಗೊತ್ತು ತಾನು ಇಂದು ಎಷ್ಟು ದೊಡ್ಡ ಸರ್ವಿಸಿಂಗ್ ಗೆ ಹೋಗುತ್ತಿದ್ದಾನೆ ಎಂದು. ಬಂಗಲೆಯ ಗೇಟು ದಾಟಿ ಒಳಗೆ ಹೋಗುತ್ತಿದ್ದಂತೆ ಇಡೀ ಮನೆಯಲ್ಲಿ ಒಂದು ರೀತಿಯ ನಿಶಬ್ದವಿತ್ತು. ಬಸ್ಯ ಸೈಕಲ್ ನಿಲ್ಲಿಸಿ ಮೆಲ್ಲನೆ ಹಜಾರಕ್ಕೆ ಕಾಲಿಟ್ಟ. ಅಲ್ಲಿ ಪದ್ಮಾವತಿ ನೀಲಿ ಬಣ್ಣದ ರೇಷ್ಮೆ ಸೀರೆ ತೊಟ್ಟು ಸೋಫಾದ ಮೇಲೆ ಕುಳಿತು ಏನೋ ಓದುತ್ತಿದ್ದಳು. ಅವಳ ಆ ನೀಲಿ ಸೀರೆ ಅವಳ ಬಿಳಿ ಮೈಬಣ್ಣಕ್ಕೆ ಇನ್ನೂ ಹೆಚ್ಚು ಮೆರುಗು ನೀಡುತ್ತಿತ್ತು. ಅವಳ ಕುತ್ತಿಗೆಯ ಸುತ್ತ ಹರಿಯುತ್ತಿದ್ದ ಬೆವರಿನ ಹನಿಗಳು ಬಸ್ಯಾನ ಕಣ್ಣಿಗೆ ಬಿದ್ದಾಗ ಅವನ ಎದೆ ಬಡಿತ ಒಂದು ಕ್ಷಣ ನಿಂತಂತಾಯಿತು. ಬಸ್ಯಾನನ್ನು ಕಂಡೊಡನೆ ಪದ್ಮಾವತಿಯ ಮುಖದಲ್ಲಿ ಒಂದು ಸಣ್ಣ ಮಿಂಚು ಮೂಡಿತು. ಬಾರೋ ಬಸ್ಯ, ನಿನಗಾಗಿ ಕಾಯ್ತಿದ್ದೆ. ಈ ಪಟ್ಟಣದ ಲೈಟ್ಗಳಿಗೂ ನಿನ್ನ ಹಳ್ಳಿ ಕರೆಂಟ್ಗೂ ಸೆಟ್ ಆಗ್ತಿಲ್ಲ ಅನ್ಸುತ್ತೆ ಎಂದು ಅವಳು ತನ್ನ ತುಟಿಗಳನ್ನು ಕಚ್ಚುತ್ತಾ ಹೇಳಿದಳು. ಬಸ್ಯ ಸೈಕಲ್ ನಿಲ್ಲಿಸಿ ಒಳಗೆ ಬಂದು, ಪದ್ಮಕ್ಕ, ಹಳ್ಳಿ ಕರೆಂಟ್ ಅಂದ್ರೆ ಸುಮ್ಮನೆ ಅನ್ಕೊಂಡ್ರಾ? ಒಮ್ಮೆ ಪಾಸಾದ್ರೆ ಸಾಕು, ಇಡೀ ರಾತ್ರಿ ಎಲ್ಲೂ ಕಟ್ ಆಗದೆ ಉರಿಯುತ್ತೆ. ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ತೋರಿಸಿ ಅಂದ. ಪದ್ಮಾವತಿ ಮೆಲ್ಲನೆ ಎದ್ದು ಅವನನ್ನು ತನ್ನ ಬೆಡ್ರೂಮ್ ಕಡೆಗೆ ಕರೆದುಕೊಂಡು ಹೋದಳು. ಆ ರೂಮಿನ ಒಳಗೆ ಕಾಲಿಡುತ್ತಿದ್ದಂತೆ ಬಸ್ಯಾನಿಗೆ ಒಂದು ರೀತಿಯ ಮಾದಕ ಸುಗಂಧ ದ್ರವ್ಯದ ವಾಸನೆ ಬಡಿಯಿತು. ರೂಮಿನ ಕಿಟಕಿಗಳಿಗೆ ಹಾಕಿದ್ದ ತೆಳುವಾದ ಪರದೆಗಳು ಮಧ್ಯಾಹ್ನದ ಗಾಳಿಗೆ ಮೆಲ್ಲನೆ ಅಲುಗಾಡುತ್ತಿದ್ದವು. ಮಂಚದ ಪಕ್ಕದಲ್ಲಿದ್ದ ಸ್ವಿಚ್ ಬೋರ್ಡ್ ಹತ್ತಿರ ಅವಳು ಕೈ ತೋರಿಸಿದಳು. ನೋಡು ಬಸ್ಯ, ಈ ಮೇನ್ ಸ್ವಿಚ್ ಹಾಕಿದ್ರೆ ಕಿಡಿ ಬರುತ್ತೆ, ಆದರೆ ಲೈಟ್ ಮಾತ್ರ ಸರಿಯಾಗಿ ಹತ್ತಲ್ಲ. ನಾನು ಎಷ್ಟು ಸಲ ಟ್ರೈ ಮಾಡಿದ್ರೂ ಅದು ಲೂಸ್ ಕಾಂಟ್ಯಾಕ್ಟ್ ಆಗ್ತಿದೆ. ರಾತ್ರಿ ಹೊತ್ತು ಕತ್ತಲಲ್ಲಿ ಇರೋದು ನನಗೆ ತುಂಬಾ ರಿಸ್ಕ್ ಅನಿಸ್ತಿದೆ ಅಂದಳು. ಬಸ್ಯ ಮೆಲ್ಲನೆ ಆ ಸ್ವಿಚ್ ಬೋರ್ಡ್ ಹತ್ತಿರ ಕುಳಿತುಕೊಂಡು ಅದನ್ನು ಪರೀಕ್ಷಿಸಲು ಶುರು ಮಾಡಿದ. ಪದ್ಮಾವತಿ ಅವನ ಪಕ್ಕದಲ್ಲೇ ತುಂಬಾ ಹತ್ತಿರವಾಗಿ ನಿಂತಿದ್ದಳು. ಅವಳ ಸೀರೆಯ ಸೆರಗು ಆಗಾಗ ಬಸ್ಯಾನ ಭುಜಕ್ಕೆ ತಾಕುತ್ತಿತ್ತು. ಬಸ್ಯ ಸ್ಕ್ರೂಗಳನ್ನು ಬಿಚ್ಚುತ್ತಿದ್ದಾಗ ಪದ್ಮಾವತಿ ಮೆಲ್ಲನೆ ಅವನ ಕಿವಿಯ ಹತ್ತಿರ ಬಂದು, ಬಸ್ಯ, ನಿನಗೆ ಕರೆಂಟ್ ಹೊಡೆಯಲ್ವಾ? ನನಗೆ ನೋಡ್ತಿದ್ರನೇ ಎದೆ ಬಡಿತ ಹೆಚ್ಚಾಗ್ತಿದೆ ಎಂದಳು. ಅವಳ ಬಿಸಿಯಾದ ಉಸಿರು ಬಸ್ಯಾನಿಗೆ ತಾಕಿದಾಗ ಅವನ ಕೆಲಸದ ವೇಗ ಇನ್ನೂ ಹೆಚ್ಚಾಯಿತು. ಬಸ್ಯ ಸ್ವಿಚ್ ಬೋರ್ಡ್ನ ಮೇಲ್ಭಾಗವನ್ನು ತೆಗೆದಾಗ ಒಳಗಿನ ವಯರ್ಗಳು ಒಂದಕ್ಕೊಂದು ಸಿಕ್ಕಿ ಹಾಕಿಕೊಂಡಿದ್ದವು. ನೋಡಿ ಅಕ್ಕ, ಇಲ್ಲಿ ವಯರ್ಗಳು ತುಂಬಾ ಮೆತ್ತಗಾಗಿ ಬಿಟ್ಟಿವೆ. ಅದಕ್ಕೆ ಕರೆಂಟ್ ಸರಿಯಾಗಿ ಹರಿಯುತ್ತಿಲ್ಲ. ನಾನು ಒಮ್ಮೆ ಲೈನ್ ಕ್ಲಿಯರ್ ಮಾಡಿ ಎಲ್ಲೂ ಗ್ಯಾಪ್ ಇರದ ಹಾಗೆ ಟೈಟ್ ಮಾಡಿದ್ರೆ ಸಾಕು ಅಂದ. ವಯರ್ಗಳನ್ನು ಸರಿ ಮಾಡುವಾಗ ಬಸ್ಯಾನ ಕೈಗಳು ಪದ್ಮಾವತಿಯ ಬೆರಳನ್ನು ಸ್ಪರ್ಶಿಸಿದವು. ಆ ಸ್ಪರ್ಶಕ್ಕೆ ಪದ್ಮಾವತಿ ಸ್ವಲ್ಪವೂ ಹಿಂದೆ ಸರಿಯಲಿಲ್ಲ. ಬದಲಾಗಿ ಅವಳು ಬಸ್ಯಾನ ಕುತ್ತಿಗೆಯ ಹತ್ತಿರ ಹರಿಯುತ್ತಿದ್ದ ಬೆವರಿನ ಹನಿಯನ್ನು ಕಂಡು ತನ್ನ ಸೆರಗಿನಿಂದ ಅದನ್ನು ಮೆಲ್ಲನೆ ಒರೆಸಿದಳು. ಬಸ್ಯ, ತುಂಬಾ ಬೆವರಿ ಹೋಗಿದ್ದೀಯಲ್ಲೋ. ಕೆಲಸ ಅಂದ್ರೆ ಇಷ್ಟು ಶ್ರದ್ಧೆಯಿಂದ ಮಾಡ್ತೀಯಾ ಅಂತ ಅಂದುಕೊಂಡಿರಲಿಲ್ಲ ಎಂದು ಮೆಲ್ಲನೆ ಗುಣುಗಿದಳು. ಬಸ್ಯ ಅವಳ ಕಡೆಗೆ ತಿರುಗಿ ನೋಡಿದಾಗ ಅವರಿಬ್ಬರ ಮುಖಗಳ ನಡುವೆ ಕೇವಲ ಕೆಲವು ಇಂಚುಗಳಷ್ಟೇ ಅಂತರವಿತ್ತು. ಪದ್ಮಾವತಿಯ ಕಣ್ಣುಗಳಲ್ಲಿ ಈಗ ಕೇವಲ ಕಾಳಜಿ ಇರಲಿಲ್ಲ, ಅದರಲ್ಲಿ ಒಂದು ಆಳವಾದ ಆಸೆ ಎದ್ದು ಕಾಣುತ್ತಿತ್ತು. ಬಸ್ಯ ಮೆಲ್ಲನೆ ಆ ಮೇನ್ ವೈರ್ ಅನ್ನು ಜಾಯಿಂಟ್ ಮಾಡಿ ಟೇಪ್ ಸುತ್ತಿದ. ಈಗ ನೋಡಿ ಅಕ್ಕ, ಪವರ್ಫುಲ್ ಆಗಿ ಬರುತ್ತೆ ಎಂದು ಸ್ವಿಚ್ ಆನ್ ಮಾಡಿದ. ಒಂದೇ ಕ್ಷಣದಲ್ಲಿ ರೂಮಿನಲ್ಲಿದ್ದ ಜೀರೋ ಬಲ್ಬ್ ಬೆಳಗಿತು. ಆ ಕೆಂಪು ಬೆಳಕಿನಲ್ಲಿ ಪದ್ಮಾವತಿಯ ಮುಖ ಇನ್ನೂ ಹೆಚ್ಚು ಸುಂದರವಾಗಿ ಕಾಣುತ್ತಿತ್ತು. ಬಸ್ಯ, ಲೈಟ್ ಏನೋ ಬಂತು, ಆದ್ರೆ ಒಳಗಿನ ಶಾಖ ಇನ್ನೂ ಕಡಿಮೆ ಆಗ್ತಿಲ್ಲ ಎಂದು ಪದ್ಮಾವತಿ ಬಸ್ಯಾನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಬಸ್ಯನಿಗೆ ಈಗ ಏನು ಮಾಡಬೇಕೆಂದು ಅರ್ಥವಾಗುತ್ತಿತ್ತು. ಅವನು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು, ಪದ್ಮಕ್ಕ, ಮೀಟರ್ ಬಾಕ್ಸ್ ವರೆಗೂ ಪವರ್ ಹೋಗೋಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಅಲ್ಲಿವರೆಗೂ ನಾವು ಇಲ್ಲೇ ಕುಳಿತುಕೊಳ್ಳೋಣವಾ ಎಂದು ಕೇಳಿದ. ಪದ್ಮಾವತಿ ಅವನ ಎದೆಯ ಮೇಲೆ ತಲೆ ಇಟ್ಟು, ನೀನು ಎಲ್ಲಿಯವರೆಗೂ ಇರ್ತೀಯೋ ಅಲ್ಲಿಯವರೆಗೂ ನನಗೆ ಯಾವ ಕತ್ತಲೆಯ ಭಯವೂ ಇಲ್ಲ ಬಸ್ಯ. ಈ ಬಂಗಲೆಗೆ ನೀನು ಬಂದಿದ್ದೆ ನನ್ನ ಪುಣ್ಯ ಅಂದಳು. ಬಸ್ಯ ಅವಳ ಕುತ್ತಿಗೆಯ ಹತ್ತಿರ ಮೆಲ್ಲನೆ ಮುತ್ತಿಕ್ಕುತ್ತಾ, ಇದು ಕೇವಲ ಸ್ವಿಚ್ ಬೋರ್ಡ್ ಅಷ್ಟೇ ಅಕ್ಕ, ಇಡೀ ಬಂಗಲೆಗೆ ಹೊಸ ವಯರಿಂಗ್ ಮಾಡೋ ಶಕ್ತಿ ಈ ಬಸ್ಯಾನ ಹತ್ರ ಇದೆ ಎಂದನು. ಹೀಗೆ ಬೆಡ್ರೂಮ್ನ ಆ ಕಿರು ಬೆಳಕಿನಲ್ಲಿ ಅವರಿಬ್ಬರ ಹೊಸ ಕಥೆ ಶುರುವಾಯಿತು.